ಯದುವೀರ್ ಅವರ ವಿರುದ್ಧ ಇದ್ಯಾವುದನ್ನು ಕೂಡ ಮಾಡೋದು ಬೇಡ ಅಂತೇಳಿ ಸಿದ್ದರಾಮಯ್ಯ ಅವರೇ ಖುದ್ದು ಹೇಳಿದ್ದಾರೆ. ನಮ್ಮ ವಿರೋಧಿ ಈ ಕ್ಷೇತ್ರದಲ್ಲಿ ಏನಿದ್ರು ಕೇವಲ ಬಿಜೆಪಿ ಮಾತ್ರ. ಕಾಂಗ್ರೆಸ್ನ ನಾಯಕರು ಎಚ್ಚರಿಕೆ ನಡೆಯನ್ನ ಇಟ್ಟಿದ್ದಾರೆ. ಅದರ ವಿರುದ್ಧ ಯಾರೂ ಕೂಡ ಮಾತನಾಡಕ್ ಹೋಗ್ಬೇಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪೊಲಿಟಿಕಲ್ ಸ್ಪೆಷಲ್. ನಾನು ಶಿವಪ್ರಸಾದ್ ಮಾಗಡಿ. ರಾಜಕೀಯವಾಗಿ ವಿರೋಧಿಗಳನ್ನ ಕುಗ್ಗಿಸಬೇಕು ಅಂತಂದ್ರೆ ಎರಡು ರೀತಿಯಾದಂತಹ ಪ್ರಚಾರವನ್ನ ಅಸ್ತ್ರವನ್ನ ಬಳಕೆ ಮಾಡಲಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಎದುರಾಳಿ ಯಾರು ಅಭ್ಯರ್ಥಿ ಇದ್ರಲ್ಲ ಅವರನ್ನ ಕುಗ್ಗಿಸಬೇಕು ಅಂತಂದ್ರೆ ಅವರ ವೈಯಕ್ತಿಕ ವಿಚಾರ, ಅವರು ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಮಾಡಿರುವಂತಹ ಭ್ರಷ್ಟಾಚಾರಗಳು, ಆರೋಪಗಳು, ಈ ರೀತಿಯಾದಂತಹ ವಿಚಾರವನ್ನ ಇಟ್ಕೊಂಡು ವಾಗ್ದಾಳಿಯನ್ನು ನಡೆಸುವಂಥದ್ದು. ಎರಡನೇದು ಪಕ್ಷದ ವಿಚಾರ, ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಆ ಪಕ್ಷದ ಹಿನ್ನೆಲೆ ಆಗಿರ್ಬೋದು, ಆಗಿರುವಂತಹ ಹಗರಣಗಳಾಗಿರ್ಬೋದು, ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ವೈಫಲ್ಯತೆಗಳು, ಇವನ್ನ ಇಟ್ಕೊಂಡು ಪ್ರಚಾರವನ್ನ ಮಾಡುವಂಥದ್ದು. ಅಂದ್ರೆ ವಿರೋಧಿಯ ವಿರುದ್ಧ ಪ್ರಚಾರ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಇದ್ದಾರೆ. ಯದುವೀರ್ ಅವರ ವಿರುದ್ಧ ಇದ್ಯಾವುದನ್ನು ಕೂಡ ಮಾಡೋದು ಬೇಡ ಅಂತೇಳಿ ಖುದ್ದು ರಾಜ್ಯದ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಮುಂಚೂಣಿ ನಾಯಕ ಸಿದ್ದರಾಮಯ್ಯ ಅವರೇ ತಮ್ಮ ಕಾರ್ಯಕರ್ತರಿಗೆ, ತಮ್ಮ ಲೀಡರ್ಗೆ, ಜೊತೆಗೆ ತಮ್ಮ ಪಕ್ಷದ ಅಭ್ಯರ್ಥಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಮಹಾರಾಜ ಯದುವೀರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಆಗಿ ಎಲ್ಲ ಕಡೆ ಪ್ರಚಾರ ಕಾರ್ಯವನ್ನು ಆರಂಭಿಸುತ್ತಿದ್ದಾರೆ. ಸಾಕಷ್ಟು ಅವರಿಗೆ ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರೇ ಖುದ್ದು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಯದುವೀರ್ ಅವರ ವಿರುದ್ಧವಾಗ್ಲಿ ಅಥವಾ ಅವರ ಮನೆತನ, ರಾಜ ಮನೆತನ ಏನಿದೆಯಲ್ಲ, ಮೈಸೂರು ರಾಜ ಮನೆತನ, ಅದರ ವಿರುದ್ಧ ಯಾರೂ ಕೂಡ ಮಾತನಾಡಕ್ ಹೋಗ್ಬೇಡಿ. ನಮ್ಮ ವಿರೋಧಿ ಈ ಕ್ಷೇತ್ರದಲ್ಲಿ ಏನಿದ್ರು ಕೇವಲ ಬಿಜೆಪಿ ಮಾತ್ರ. ನೀವು ಅಪ್ಪಿ ತಪ್ಪಿನೂ ಕೂಡ ಯದುವೀರ್ ಅವರ ಬಗ್ಗೆ, ರಾಜ ಮನೆತನದ ವಿಚಾರವಾಗಿ ಮಾತನಾಡೋದಕ್ಕೆ ಹೋಗಬೇಡಿ. ಇದು ನಮಗೆ ನೆಗೆಟಿವ್ ಆಗುತ್ತೆ. ಬಿಜೆಪಿ ಅವರು ಒಂದಿಷ್ಟು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ನೀವೇನಾದ್ರೂ ಕೂಡ ರಾಜ ಮನೆತನದ ಬಗ್ಗೆ, ಯದುವೀರ್ ಅವರ ಬಗ್ಗೆ ವೈಯಕ್ತಿಕ ವಿಚಾರವನ್ನ ಏನಾದ್ರು ಇಟ್ಕೊಂಡು ಟಾರ್ಗೆಟ್ ಅನ್ನ ಮಾಡುವಂಥದ್ದಕ್ಕೆ ಏನಾದ್ರೂ ಹೋದ್ರೆ ಬಿಜೆಪಿ ಅವರು ಅಷ್ಟೇ ವಿಚಾರವನ್ನ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡಿ ರಾಜ ಮನೆತನದ ವಿಚಾರ, ಜೊತೆಗೆ ರಾಜ ಮನೆತನ, ಮೈಸೂರು ಮಹಾರಾಜರು ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಕೇವಲ ಮೈಸೂರಿಗಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಅಭಿವೃದ್ಧಿ ಆಗಿದೆ. ಸಿದ್ದರಾಮಯ್ಯ ಅವರು ಈ ವಿಚಾರ ಹೇಳೋದಕ್ಕೂ ಕೂಡ ಪ್ರಮುಖ ಕಾರಣ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಯಾಕಂದ್ರೆ ರಾಜ ಮನೆತನ, ಮೈಸೂರು ರಾಜ ಮನೆತನ ಇದೆಯಲ್ಲ, ಸೊ ಆ ಒಂದು ಮನೆತನದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೇವಲ ಮೈಸೂರು ಭಾಗಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಆಗಿದೆ. ಸೊ ಹೀಗಾಗಿ ನಮ್ಮ ಪ್ರತಿಸ್ಪರ್ಧಿ ಯದುವೀರ್ ಆಗಿದ್ರೂ ಕೂಡ, ರಾಜ ಮನೆತನದ ಮಹಾರಾಜ ಆಗಿದ್ರೂ ಕೂಡ ನಾವು ಆ ವಿಚಾರದ ಬಗ್ಗೆ ಏನು ಕೂಡ ಮಾತನಾಡೋದು ಬೇಡ. ಬದಲಿಗೆ ನಾವು ಬಿಜೆಪಿ ಅಷ್ಟೇ ನಮ್ಮ ವಿರೋಧಿ ಈ ಕ್ಷೇತ್ರದಲ್ಲಿ. ಬೇರೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಟಾರ್ಗೆಟ್ ಮಾಡಿ ಅವರ ವಿರುದ್ಧವೂ ಕೂಡ ಮಾತನಾಡಿ, ಪಕ್ಷದ ವಿರುದ್ಧವೂ ಮಾತನಾಡಿ. ಆದರೆ ಈ ಮೈಸೂರು ಕೊಡಗು ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ನೀವು ಮಹಾರಾಜರ ಬಗ್ಗೆ, ಮಹಾರಾಜರ ಮನೆತನದ ಬಗ್ಗೆ ಯಾರು ಕೂಡ ಮಾತನಾಡಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ಮಹಾರಾಜರ ಮನೆತನ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದೆ. ಇವತ್ತು ಈ ರಾಜ್ಯ ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ರಾಜ್ಯದ ಇತರ ಜಿಲ್ಲೆಗಳಾಗಿರ್ಬೋದು, ಸಾಕಷ್ಟು ಕಡೆಯಲ್ಲಿ ಮಹಾರಾಜರು ಅವರ ಮನೆತನ ಏನಿದೆ, ಮನೆತನದ ಕೊಡುಗೆ ಸಾಕಷ್ಟಿದೆ. ಹೀಗಾಗಿ ನಾವು ಅವರ ಮನೆತನವನ್ನ ಟಾರ್ಗೆಟ್ ಮಾಡುವಂಥದ್ದು, ರಾಜ ಮನೆತನದ ಅಭಿವೃದ್ಧಿ ವಿಚಾರಗಳನ್ನು ಟಾರ್ಗೆಟ್ ಮಾಡಿದ್ರೆ ನಮಗೆ ನೆಗೆಟಿವ್ ಆಗುವಂತೆ ಸಾಧ್ಯತೆ ಇದೆ. ಹೀಗಾಗಿ ನೀವೇನಿದ್ರೂ ಕೂಡ ಬಿಜೆಪಿಯನ್ನ ಮಾತ್ರ ಫೋಕಸ್ ಮಾಡಿ ವಾಗ್ದಾಳಿಯನ್ನ ನಡೆಸಿ ಟೀಕೆಗಳನ್ನ ಮಾಡಿ ಅನ್ನುವಂಥ ಸಂದೇಶವನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಕೊಟ್ಟಿದ್ದಾರೆ. ಈ ಒಂದು ಕಾರಣಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ, ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಎಚ್ಚರಿಕೆ ನಡೆಯನ್ನ ಇಟ್ಟಿದ್ದಾರೆ. ಅಫ್ಕೋರ್ಸ್ ಬಿಜೆಪಿ ಕೂಡ ಅಷ್ಟೇ. ಏನಾದರೂ ಕೂಡ ರಾಜಮನೆತನದ ಬಗ್ಗೆ ಮಾತನಾಡಲಿ, ರಾಜಮನೆತನ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನಾದರೂ ಕೂಡ ಟೀಕೆ ಮಾಡಲಿ, ನಾವು ಅವರಿಗೆ ಸರಿಯಾಗಿ ಬುದ್ಧಿಯನ್ನ ಕಲಿಸ್ಬೇಕು. ಯಾವ ರೀತಿ ಅಂದ್ರೆ ಅದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ನ ಅಭ್ಯರ್ಥಿ ಏನಿದಾರಲ್ಲ ಲಕ್ಷ್ಮಣ್ ಅವರ ವಿರುದ್ಧವೇ, ಜೊತೆಗೆ ಕಾಂಗ್ರೆಸ್ನ ಮುಖಂಡರ ವಿರುದ್ಧವೇ ನಾವು ಒಂದಷ್ಟು ಪ್ರಚಾರವನ್ನ ಮಾಡೋಣ. ಪ್ರಚಾರ ಮೀನ್ಸ್ ಅಂದ್ರೆ ಅಪಪ್ರಚಾರ, ಇದನ್ನ ಮಾಡೋಣ ಅಂತ ಹೇಳಿ ಬಿಜೆಪಿ ಕೂಡ ಸಿದ್ಧವಾಗಿದೆ. ಇದನ್ನ ಅರಿತಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಮೈಸೂರು ಅವರ ತವರು ಜಿಲ್ಲೆ ಆಗಿರುವಂತಹ ಹಿನ್ನೆಲೆ ಅವರಿಗೆ ಗೊತ್ತಿದೆ. ಇನ್ ಕೇಸ್ ಆಗೇನಾದ್ರೂ ಕೂಡ ಅದನ್ನ ಮೀರಿ
ರಾಜಮನೆತನದ ಬಗ್ಗೆ ಏನಾದ್ರು ಕೂಡ ಮಾತಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡರು ಏನಾದ್ರು ಕೂಡ ಶುರು ಮಾಡಿದ್ರು ಅಂತಂದ್ರೆ ಕೇವಲ ಕೊಡಗು ಮೈಸೂರಲ್ಲ, ಅಕ್ಕಪಕ್ಕದ 4-5 ಜಿಲ್ಲೆಗಳಲ್ಲಿ ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಈಗ ಆಲ್ರೆಡಿ ಮಹಾರಾಜರಿಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೋದಂತ ಕಡೆಯಲ್ಲೆಲ್ಲವೂ ಕೂಡ ಅವರಿಗೆ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ. ಜನರು ಕೂಡ ಅಷ್ಟೇ ನಾವು ನಿಮ್ಗೆ ಬೆಂಬಲಿಸ್ತೀವಿ ಅನ್ನುವಂಥ ಮಾತುಗಳನ್ನ ಆಡ್ತಿದ್ದಾರೆ. ಹೀಗಾಗಿ ರಾಜಮನೆತನದ ವಿರುದ್ಧ ಹೋಗೋದು ಬೇಡ, ನಾವೇನಿದ್ರು ಕೂಡ ಬಿಜೆಪಿ ವಿರುದ್ಧ ಈ ಕ್ಷೇತ್ರದಲ್ಲಿ ಹೋಗೋಣ ಅನ್ನುವಂಥ ಸಂದೇಶವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕರು ಇದನ್ನ ಯಾವ ರೀತಿಯಾಗಿ ಪಾಲಿಸ್ತಾರೆ, ಇದು ಕಾಂಗ್ರೆಸ್ನ ಗೆಲುವಿಗೆ, ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ ಅವರ ಗೆಲುವಿಗೆ ಸಹಕಾರಿ ಆಗತ್ತಾ? ಕಾದ್ ನೋಡೋಣ. ರಾಜಕೀಯದಲ್ಲಿ ಎಲ್ಲವೂ ಕೂಡ ಆಗ್ಬೋದು, ಯಾವ ಕೂಡ ಏನು ಕೂಡ ಆಗದೇನೂ ಇರ್ಬೋದು. ನಮಸ್ಕಾರ.